ಮೊನ್ನೆ ಸೋಮವಾರ ಮಹಾರಾಷ್ಟ್ರದಲ್ಲಿ ನಡೆದಂತ ಘಟನೆ. 18 ವರ್ಷದ ವಯಸ್ಸಿನ ಹುಡುಗ ಒಬ್ಬ ಮೈನರ್ ಸ್ಕೂಲ್ ಹುಡುಗಿನ ತನ್ನ ಇಷ್ಟ ಪಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಆ ಹುಡುಗಿ ಕತ್ತಿಗೆ ಚಾಕು ಇಟ್ಟು ಎದುರಿಸಿರ್ತಾನೆ. ಈ ಘಟನೆ ಜನಸಂಚಾರ ಇಲ್ದಿರೋ ಜಾಗದಲ್ಲಿ ನಡೆದಿರುತ್ತೆ ಅನ್ಕೊಂಡ್ರೆ ಅದು ನಮ್ ತಪ್ಪು. ಆ ಹುಡುಗಿ ಓದ್ತಾ ಇರೋ ಸ್ಕೂಲ್ ಮುಂದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಈ ಘಟನೆ ನಡೆದಿರುತ್ತೆ. ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ಧೈರ್ಯ ಮಾಡಿ ಹಿಂದೆಯಿಂದ ಬಂದು ಆ ಹುಡುಗ ಹತ್ರ ಇದ್ದಂತ ಚಾಕುನ ಕಿತ್ಕೊಳ್ಳಕ್ ಪ್ರಯತ್ನ ಪಡ್ತಾನೆ. ಅದೇ ಟೈಮ್ಗೆ ಅಲ್ಲಿ ಸುತ್ತ ಇದ್ದಂತ ಜನ ಒಂದೇ ಸಲ ನುಗ್ಗಿ ಹೆಂಗೋ ಹುಡುಗಿನ ಸೇವ್ ಮಾಡ್ತಾರೆ. ಒಂದು 18 ವರ್ಷದ ಹುಡುಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಈ ತರ ಮಾಡಿದಾನೆ ಅಂತಂದ್ರೆ ಸೈಕೋ ಮೆಂಟಾಲಿಟಿ ಅಂತಾನೆ ಹೇಳ್ಬೋದು. ಸಣ್ಣ ಮಕ್ಳು ಈ ತರ ಮೆಂಟಾಲಿಟಿ ಬೆಳೆಸ್ಕೊಳ್ಳೋದ್ರ ಬಗ್ಗೆ ನಾವು ಸ್ವಲ್ಪ ಡೀಪ್ ಆಗಿ ಮಾಡ್ಬೇಕಾಗುತ್ತೆ. ಯಾರೇ ಮಕ್ಳಾಗಿರ್ಲಿ ಅವರ ಬುದ್ಧಿ ಹಾಗೂ ಅವರ ಯೋಚನಾ ಶಕ್ತಿ ಕಂಪ್ಲೀಟ್ ಆಗಿ ಪ್ಯಾರೆಂಟಿಂಗ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ತಂದೆ ತಾಯಿ ಮಕ್ಳಿಗೆ ಕಲಿಸುವಂತ ಪಾಠ, ಅವ್ರು ಆಡುವಂತ ಮಾತು ಅಂಡ್ ಮೇನ್ ಆಗಿ ಅವ್ರ ಮನೆ ನೇಚರ್ 24 ಗಂಟೆ ಹೊತ್ತು ಟಿವಿ ಮುಂದೆ ಕೂರಿಸಿ ಮಾಡಿಸ್ತಿದ್ದಾರೆ. ಆದ್ರೆ ಅವ್ರಿಗೆ ಅದೇ ಅಭ್ಯಾಸ ಆಗುತ್ತೆ. ಅವ್ರು ಬೆಳೀತಾ ಬೆಳೀತಾ ಫೋನಲ್ಲಿ ಏನ್ ನೋಡ್ತಿದ್ದಾರೆ, ಏನ್ ಕಲಿತಿದ್ದಾರೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಾರೆ? ಅವ್ರಿಗೆ ಆ ಫೋನ್ ಕೊಡೋದ್ರ ಬದಲಾಗಿ ಅವ್ರ ಜೊತೆ ಡೈಲಿ ಒಂದಷ್ಟು ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿ, ಹಂಗೆ ಒಂದಷ್ಟು ಒಳ್ಳೆ ಮಾತಾಡಿ. ಮೇನ್ ಇಂಪಾರ್ಟೆಂಟ್ ಆಗಿ ಹೆಣ್ಮಕ್ಳಿಗೆ ಹೇಗ್ ಮರ್ಯಾದೆ ಕೊಡಬೇಕು, ಅವ್ರ ಹತ್ರ ಹೇಗ್ ನಡ್ಕೋಬೇಕು, ಸಮಾಜದಲ್ಲಿ ಹೇಗ್ ಇರ್ಬೇಕು ಅನ್ನೋದನ್ನ ಹೇಳ್ಕೊಡಿ. ನಮ್ಮ ದೇಶ ಹಾಗೂ ನಮ್ಮ ಸಂಸ್ಕೃತಿ ಬಗ್ಗೆ ಒಂದಷ್ಟು ಪಾಠ ಕಲಿಸಿ. ಇಲ್ಲ ಅಂದ್ರೆ ಈ ತರ ಸೈಕೋ ಮೆಂಟಾಲಿಟಿ ಬೆಳೆಸ್ಕೋತಾರೆ.